ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಹೊಸ ವರ್ಷ ನೀವೆಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಸೊ ನಾವು ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅದೇ ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ತೀನಿ. ಅಂದರೆ ಮನೆಯಲ್ಲೇ ಏನಾದರೂ ಒಳ್ಳೆ ಫುಡ್ ಕುಕ್ ಮಾಡಿ ತಿನ್ನೋದಾಗಿರ್ಬೋದು, ಮತ್ತು ಎಲ್ಲಾದರೂ ಹೊರಗಡೆ ಹೋಗೋದು. ಅಂದರೆ ಯೂಶ್ವಲಿ ನಾನು ಡಿಸೈಡ್ ಮಾಡ್ತೀವಿ ನಾವೆಲ್ಲಾದರೂ ಮಾಲು ಅಥವಾ ಎಲ್ಲಾದರೂ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡೋದು. ಯೂಶ್ವಲಿ ಮಾಲ್ಗೆ ಹೋದರೆ ಅಲ್ಲೆಲ್ಲ ಚೆನ್ನಾಗಿ ಡೆಕೋರೇಷನ್ಸ್ ಮಾಡಿರ್ತಾರೆ. ಸೊ ಹಾಗಾಗಿ ಡೆಕೋರೇಷನ್ ನೋಡ್ಬೋದು, ಅಥವಾ ದೇವಸ್ಥಾನಕ್ಕೆ ಹೋಗ್ಬೋದು ಅಂತ. ಸೊ ಇವತ್ತು ಹಾಗೆಯೇ ಸ್ವಲ್ಪ ಹೊರಗಡೆ ಕೂಡ ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮನೆಗೆ ನಮ್ಮ ಅತ್ತೆ ಬಂದಿದ್ದಾರೆ ಮತ್ತು ಅವ್ರ ಮಗ. ಸೊ ಹಾಗಾಗಿ ಅವ್ರನ್ನ ಕರ್ಕೊಂಡು ಸ್ವಲ್ಪ ಬಾಂಬೆನ ಸುತ್ತಾಡೋದಕ್ಕೆ ಹೋಗ್ತಾ ಇದ್ದೀವಿ. ಬಾಂಬೆಯಲ್ಲಿ ಕೆಲವು ಫೇಮಸ್ ಪ್ಲೇಸಸ್ ಇದೆ. ಇದು ಗೇಟ್ವೇ ಆಫ್ ಇಂಡಿಯಾ ಆಗಿರ್ಬೋದು, ಮತ್ತು ಇದು ತಾಜ್ ಹೋಟೆಲ್ ಅಲ್ಲೇ ಇದೆ ಹತ್ತಿರ, ಅದನ್ನು ನೋಡ್ಬೋದು. ಮತ್ತು ಸಿದ್ಧಿವಿನಾಯಕ ಟೆಂಪಲ್ ಇದೆ, ಫೇಮಸ್ ಟೆಂಪಲ್, ಮತ್ತು ಮಹಾಲಕ್ಷ್ಮಿ ಟೆಂಪಲ್. ಸೊ ಇಷ್ಟು ಟೆಂಪಲನ್ನು ನಾವು ನೋಡ್ಬೋದು. ಸೊ ಹಾಗಾಗಿ ಇವತ್ತು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. हाँ फोटो लेंगे फोटो काय इकडे गेट वे आहे एवढा एवढं गर्दी आहे ತುಂಬಾ ರಶ್ ಆಗಿತ್ತು, ತುಂಬಾ ಜನ ಇದ್ದರು. ನನಗೆ ಗೊತ್ತಿರಲಿಲ್ಲ ಇಷ್ಟು ರಶ್ ಆಗಿರುತ್ತೆ, ಇಷ್ಟು ಜನ ಇರ್ತಾರೆ ನೋಡೋದಕ್ಕೆ ಇಲ್ಲೆಲ್ಲ ಅಂತ. ಯಾಕಂದರೆ ನಾನು ತುಂಬಾ ವರ್ಷಗಳ ಆದಮೇಲೆ ಇಲ್ಲಿ ಬಂದಿರೋದು. ಆ್ಯಕ್ಚುಲಿ ನಾವು ಇಲ್ಲಿ ಬಾಂಬೆಗೆ ಬಂದು ಒಂದು 4 ಇಯರ್ಸ್ ಆಯ್ತು ಈಗ. ನಾವು ಬಂದೇ ಇರಲಿಲ್ಲ ಗೇಟ್ವೇ ಆಫ್ ಇಂಡಿಯಾ. ಅದಕ್ಕಿಂತ ಮುಂಚೆ, ಬಾಂಬೆಗಿಂತ ಮುಂಚೆ ಅಂದರೆ ನನ್ನ ಮದುವೆಗಿಂತ ಮುಂಚೆ ನಾನು ಇಲ್ಲಿ ಬಂದಿದ್ದೆ ಅಷ್ಟೇ. ಇಲ್ಲಿ ಅಷ್ಟೇ ನನಗೇನು ನೋಡೋದಕ್ಕೆ ಅಷ್ಟು ಅಟ್ರಾಕ್ಟಿವ್ ಏನು ಅನಿಸೋದಿಲ್ಲ, ಫ್ರ್ಯಾಂಕ್ಲಿ ಸ್ಪೀಕಿಂಗ್. ಯಾಕಂದರೆ ಜಸ್ಟ್ ಒಂದು ಗೇಟ್ವೇ ಆಫ್ ಇಂಡಿಯಾದ ಈ ಥರ ಕಮಾನ್ ಥರ ಇದೆ ಅಷ್ಟೇ, ಮತ್ತು ಸಮುದ್ರ ಇದೆ, ಬೋಟಿಂಗ್. ಸೊ ಅದು ಬಿಟ್ಟರೆ ಅದೇನು ನನಗೇನು ಅಷ್ಟು ಅಟ್ರಾಕ್ಟಿವ್ ಅನಿಸೋದಿಲ್ಲ. ಹಾಗಾಗಿ ನಾನು ಏನು ವಿಸಿಟ್ ಮಾಡಿರಲಿಲ್ಲ. ಇಲ್ಲಿ ಬಂದಾಗ ಒನ್ ಟೈಮ್ ವಿಸಿಟ್ ಅಷ್ಟೇ. ಓಕೆ, ಇವರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ಬಂದಿದ್ದರು ಬಾಂಬೆಗೆ, ಹಾಗಾಗಿ ಇಲ್ಲಿ ಕರ್ಕೊಂಡು ಬಂದ್ವಿ ನಾವು. ಅದ್ರ ಹಿಂದ್ಗಡೆ ಏನು ನೋಡ್ತಾ ಇದ್ರೆ ಅದು ತಾಜ್ ಹೋಟೆಲ್ ನೋಡಿ. ಮತ್ತು ಇದು ಸಮುದ್ರದಿಂದನೂ ಅಲಿಬಾಗ್ ಹೋಗೋದಕ್ಕೂ ಕ್ಯೂ ಇತ್ತು ಅಲ್ಲಿ. ಅಂದರೆ ಅಲಿಬಾಗ್ ಕೂಡ ಹೋಗ್ಬೋದು, ಸಿ ರೂಟ್ ಇದೆ ಅಲಿಬಾಗ್ ಹೋಗೋದಕ್ಕೆ. ಮತ್ತು ಇಲ್ಲಿ ಎಲಿಫೆಂಟಾ ಕೇವ್ಸ್ ಇದೆ. ಎಲಿಫೆಂಟಾ ಕೇವ್ಸ್ ಕೂಡ ಹೋಗ್ತಾರೆ, ಆದರೆ ನಾನು ಅದನ್ನು ಕೂಡ ನೋಡಿಲ್ಲ. ಯಾಕಂದರೆ ರಿವ್ಯೂಸ್ ಅಷ್ಟು ಚೆನ್ನಾಗಿಲ್ಲ. ಅಂದರೆ ಎಲ್ಲ ಅಂದರೆ ಏನು ಕೇವ್ಸ್ ಇದೆ ಅದೆಲ್ಲ ಬಿದ್ದು ಹೋಗಿದೆ. ಸೊ ಅದೇನು ನೋಡೋ ಅಂಥದ್ದಿಲ್ಲ. ಸೊ ಹಾಗಾಗಿ ಅಲ್ಲೂ ನಾವೇನು ವಿಸಿಟ್ ಮಾಡಿಲ್ಲ. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದಷ್ಟೇ ನೇಚರ್ ಚೆನ್ನಾಗಿದೆ, ಸಮುದ್ರ ಇದು ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಸೊ ಬೋಟಿಂಗ್ ಎಲ್ಲ ಇರುತ್ತೆ, ಆಪ್ಷನ್ಸ್ ಬೋಟಿಂಗ್ ಮಾಡ್ಬೋದು. ಇದೇ ತಾಜ್ ಹೋಟೆಲ್. ಸೊ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ಬಾಂಬೆಗೆ ಯಾರಾದರೂ ಬಂದರೆ ಸೊ ನವೆಂಬರ್ ಮತ್ತು ಡಿಸೆಂಬರ್ ಟೈಮಲ್ಲಿ ಬನ್ನಿ. ವೆದರ್ ಚೆನ್ನಾಗಿರುತ್ತೆ, ಸುತ್ತಾಡ್ಬೋದು. ಬಾಕಿ ಟೈಮಲ್ಲೆಲ್ಲ ತುಂಬ ಸೆಕೆ ಇರುತ್ತೆ, ತುಂಬ ಹೀಟ್. ಸೊ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ, ಮತ್ತು ಇಲ್ಲಿ ಸುತ್ತಾಡೋಕ್ಕಂತೂ ಆಗೋದೇ ಇಲ್ಲ. ತುಂಬಾ ಅಂದರೆ ಇದನ್ನು ತುಂಬಾ ಸೆಕೆ ಅನಿಸುತ್ತೆ, ತುಂಬಾ ಸೆಕೆ. ಯಾಕಂದರೆ ಕೋಸ್ಟಲ್ ಏರಿಯಾ ಅಲ್ಲ, ಹಾಗಾಗಿ ಡಿಸೆಂಬರ್ ಟೈಮಲ್ಲಿ ತುಂಬಾ ಬೆಸ್ಟ್ ಟೈಮ್ ವಿಸಿಟ್ ಮಾಡೋದು ಬಾಂಬೆ. ಇದೇ ನೋಡಿ ತಾಜ್ ಹೋಟೆಲ್. ಸೊ ತುಂಬ ದೊಡ್ಡದಾಗಿದೆ. ಇಲ್ಲಿ ಪರ್ ಡೇಗೆ 60,000 ರುಪೀಸ್ ಅಂತೆ ರೆಂಟು.
ರೂಮ್ ರೆಂಟ್. ಇದ್ರ ಎದುರುಗಡೆನೇ ಸಿ ಇದೆ. ಸೊ ಚೆನ್ನಾಗಿದೆ ವ್ಯೂ. ಇಲ್ಲಿ ತುಂಬಾ ಫೋಟೋಶೂಟ್ ಆಗುತ್ತೆ. ಅಂದರೆ ವೆಡ್ಡಿಂಗ್ ಟೈಮಲ್ಲೆಲ್ಲ ಇಲ್ಲಿ ತುಂಬ ಜನ ಬರ್ತಾರೆ. ಅಂದರೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಆಗಿರ್ಬೋದು, ಮತ್ತು ಬೇಬಿ ಫೋಟೋಶೂಟ್ ಆಗಿರ್ಬೋದು. ತುಂಬ ಜನ ಇಲ್ಲಿ ಬಂದು ಫೋಟೋಸ್ ಮಾಡ್ತಾರೆ. ನಾವು ಕೂಡ ಇಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟಿ ಅಂತ ನಾನು ಬಂದಿದ್ದೆ ಇಲ್ಲಿ ಗೇಟ್ ವೇ ಆಫ್ ಇಂಡಿಯಾಗೆ. ಅದಾದಮೇಲೆ ಈಗ ಸಿದ್ಧಿವಿನಾಯಕ್ ಟೆಂಪಲ್ಗೆ ಬಂದಿದ್ದೀವಿ. ಇದು ತುಂಬಾ ಫೇಮಸ್ ಟೆಂಪಲ್, ಸಿದ್ಧಿವಿನಾಯಕ್ ಟೆಂಪಲ್. ಸೊ ಇದನ್ನು ಕೂಡ ನನ್ನ ಪ್ರೀವಿಯಸ್ ಬ್ಲಾಗ್ಸ್, ಅಂದರೆ ನನ್ನ ಒಂದು ಬ್ಲಾಗಲ್ಲಿ ಇದನ್ನ ಪೂರ್ತಿಯಾಗಿ ನಾನು ತೋರಿಸಿದ್ದೀನಿ. ಅಂದರೆ ಒಳಗಡೆ ಎಲ್ಲ ಹೇಗಿದೆ ಅಂತೆ ಟೆಂಪಲ್ ಎಲ್ಲ. ಸೊ ಇಲ್ಲಿ ನಾನೇನಷ್ಟು ಕ್ಯಾಪ್ಚರ್ ಮಾಡಿಲ್ಲ ಇದು ವಿಡಿಯೋ. ಸೊ ದರ್ಶನ ಆಯಿತು. ಇಲ್ಲಿ ತುಂಬ ಬೇಗ ಆಗುತ್ತೆ. ಹ್ಯಾಪಿ ನ್ಯೂ ಇಯರ್. ವಿ ಆರ್ ಎಂಟರಿಂಗ್ ಇಂಟು 2025. ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದಲ್ಲಿ ನಾನು ಫಸ್ಟ್ ಟೈಮ್ ಕೇಕನ್ನು ಬೇಕ್ ಮಾಡ್ತಾಯಿದ್ದೀನಿ. ನಾನು ಅವನ್ ತೊಗೊಂಡಿದ್ದಾಗ ನಾನು ಬೇಕ್ ಮಾಡೇ ಇರಲಿಲ್ಲ. ಸೊ ಇವಾಗ ಮಾಡ್ತಾಯಿದ್ದೀನಿ. ಇದು ವೀಟ್ ಆಲ್ಮಂಡ್ ಕೇಕ್ ಅಂತ ಟೂಟಿ ಫ್ರೂಟಿ ಹಾಕಿ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಸಂಜೆ ಕೇಕ್ ಕಟ್ಟಿಂಗ್ ಮಾಡ್ತೀವಿ. ಸೊ ಸಂಜೆ ನಾವು ಇಲ್ಲಿ ಮಾಲಿಗೆ ಬಂದಿದ್ದೀವಿ ಎಲ್ಲರೂ. ಸೊ ಮಾಲಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಮಾಡಿರ್ತಾರೆ. ಇನ್ನು ಕ್ರಿಸ್ಮಸ್ ಸೆಲೆಬ್ರೇಷನ್, ಅಂದರೆ ಕ್ರಿಸ್ಮಸ್ ಡೆಕೋರೇಷನ್ ಇನ್ನೂ ಇರುತ್ತೆ. ಸೊ ಹಾಗಾಗಿ ಮಾಲಿಗೆ ಕರ್ಕೊಂಡ್ಬಂದಿದ್ದೀನಿ ಎಲ್ಲರಿಗೂ. ಮಾಲ್ ನೋಡೋಣ, ಸುತ್ತಾಡೋಣ, ಮತ್ತು ಏನಾದರೂ ಡಿಸ್ಕೌಂಟ್ಸ್ ಆಫರ್ಸ್ ಇದ್ದರೆ ಏನಾದರೂ ನೋಡ್ಬೋದು ಅಂತ. ಸೊ ಮಾಲ್ ನೋಡಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ. ಇದು ಇನ್ಆರ್ಬಿಟ್ ಮಾಲ್ ನಮಗೆ ತುಂಬಾ ಹತ್ತಿರ ಆಗುತ್ತೆ. ಇದೊಂದೇ ಮಾಲ್ ಆ್ಯಕ್ಚುಲಿ ಹತ್ತಿರ ಆಗೋದಂದರೆ. ಸೊ ಇಲ್ಲೇ ಬಂದಿರ್ತೀವಿ ಯೂಶ್ವಲಿ. ಸೊ ನೋಡಿ ಯಾವ ರೀತಿಯಾಗಿ ಡೆಕೋರೇಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಇದಾದಮೇಲೆ ನಾವು ಇಲ್ಲಿ ಒಂದು ಗೇಮ್ ಕೂಡ ಇತ್ತು, ಅನ್ರ್ಯಾಪಿಂಗ್ ಹ್ಯಾಪಿನೆಸ್ ಅಂತ. ಇಲ್ಲಿ ನೋಡಿ ಕ್ಯೂ ಇದೆಯಲ್ಲ. ಸೊ ಇಲ್ಲಿ ಜಸ್ಟ್ ಏನಿಲ್ಲ, ಅದೇನು ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿ ಆನಂತರ ನಾವು ಅಲ್ಲಿ ಎಂಟ್ರಾಗಿ ಫೋಟೋಸನ್ನು ಕ್ಲಿಕ್ ಮಾಡ್ಕೋಬೋದು ಒಳಗಡೆ. ಮತ್ತು ಗೇಮ್ ಇರುತ್ತೆ. ಆ ಗೇಮನ್ನು ಆಡ್ಬೋದು. ಗೇಮ್ ಆಡಿದ್ರೆ ನಮಗೆ ಕೂಪನ್ ಸಿಗುತ್ತೆ. ಸೊ ಈಗ ನೋಡಿ ನಾನು ಗೇಮ್ ಆಡ್ತಾಯಿದ್ದೀನಿ. ಏನೇನೋ ಸಿಂಪಲ್ಲಾಗಿರುತ್ತೆ ಗೇಮ್ಸ್. ಪೂರಾ ಫ್ಯಾಮ್ಲಿ ಆದರೂ ಆಡ್ಬೋದು, ಅಥವಾ ಯಾರಾದರೂ ಫ್ಯಾಮ್ಲಿಯಲ್ಲಿ ಒಬ್ಬರು ಅಥವಾ ಇಬ್ಬರು ಜನ ಆದರೂ ಆಡ್ಬೋದು ಇದನ್ನು. ಇಲ್ಲಿ ಮಾಲಿಗೆ ಬಂದರೆ ನಾನು ಇಲ್ಲಿ ಮ್ಯಾಕ್ಸ್ ಮತ್ತು ರಿಲಯನ್ಸ್ ಟ್ರೆಂಡ್ಸ್, ಪ್ಯಾಂಟಲೂನ್ಸ್, ಸೊ ಈ ಥರ ನಾನು ವಿಸಿಟ್ ಮಾಡ್ತೀನಿ. ಏನಾದರೂ ಚೆನ್ನಾಗಿ ಇರುತ್ತೆ, ಬಟ್ಟೆ ಕ್ವಾಲಿಟಿ ಆಗಿರ್ಬೋದು, ಮತ್ತು ಬಟ್ಟೆ ಡಿಸೈನ್ಸ್ ತುಂಬ ಚೆನ್ನಾಗಿರುತ್ತೆ, ನನಗೆ ಇಷ್ಟ ಆಗುತ್ತೆ. ಸೊ ಇಲ್ಲಿ ಬಂದಿದ್ದೀನಿ. ಕ್ರಿಸ್ಮಸ್ಸು ಮತ್ತು ನ್ಯೂ ಇಯರ್ ಅಂತ ಆಫರ್ಸ್ ಕೂಡ ಇತ್ತು ಕೆಲವು. ಸೊ ಚೆಕ್ ಮಾಡ್ತಾಯಿದ್ದೆ. ಸೊ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಒಂದು ಟಾಪ್ನ ಪಿಕ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಯಾವಾಗಾದರೂ ಹಾಕ್ಕೊಂಡ್ರೆ ತೋರಿಸ್ತೀನಿ. ಸೊ ಮತ್ತೇನು ಜಾಸ್ತಿ ನಾನು ಶಾಪ್ ಮಾಡಿಲ್ಲ, ಯಾಕಂದರೆ ಈಗ ರೀಸೆಂಟಾಗಲೇ ನಾನು ಶಾಪಿಂಗ್ ಮಾಡಿದ್ದೆ. ಸೊ ಹಾಗಾಗಿ ಈ ಸಲ ಏನು ಮತ್ತೆ ಮಾಡೋದಕ್ಕೆ ಹೋಗಲಿಲ್ಲ. ಸೊ ನೋಡೋಣ ಮುಂದೆ ಯಾವಾಗಾದರೂ ಏನಾದರೂ ಒಕೇಶನ್ಸ್ ಇದ್ದರೆ ಮಾಡೋಣ ಅಂತ. ಸೊ ನೋಡಿ ಮೇಲ್ಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಎವ್ರಿ ಇಯರ್ ಬೇರೆ ಬೇರೆ ಥರ ಡೆಕೋರೇಷನ್ಸ್ ಇರುತ್ತೆ ಈ ಮಾಲಲ್ಲಿ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ಈಗ ಇಲ್ಲಿ ಏಕ್ದಮ್ ಫುಡ್ ಕೋರ್ಟಿಗೆ ಬಂದರೆ ಮೇಲ್ಗಡೆ ಆಮೇಲೆ ಈ ಕಾರನ್ನು ಇಲ್ಲಿ ನಾವು ಎಲೆಕ್ಟ್ರಾನಿಕ್ ಕಾರ್ ಅದರಲ್ಲಿ ಕೂಡಿಸ್ಬಿಟ್ಟು ಆಡಿಸ್ತಾ ಇದ್ದೀವಿ. ಸೊ 3 ರೌಂಡ್ಸ್ಗೆ 100 ರೂಪೀಸ್. ಸೊ ಬೈಕ್ ಇರುತ್ತೆ, ಮತ್ತು 3-4 ಥರದ ಕಾರ್ ಇರುತ್ತೆ, ಜೀಪ್ ಇರುತ್ತೆ. ಕೇಕ್ ಕಟ್ಟಿಂಗ್ ಟೈಮ್. ಸೊ ಸಂಜೆ ಮಾಲಿಂದ ಬಂದ ತಕ್ಷಣ ಕೇಕ್ ಕಟ್ ಮಾಡ್ತಾಯಿದ್ದೀವಿ. ಸೊ ನಾವು ಮಾಡಿದಂಥ ವೀಟ್ ಕೇಕ್ ತುಂಬಾ ಚೆನ್ನಾಗಿ ಬಂದಿತ್ತು.
ಸೊ ಮತ್ತೆ ಮಾಡೋಣ, ಬೇರೆ ಎಲ್ಲ ಕೇಕ್ಸ್ ಟ್ರೈ ಮಾಡೋದು ನನಗೆ ತುಂಬಾ ಆಸೆ. ಕೇಕ್ಸು ಮತ್ತು ಬಿಸ್ಕೆಟ್ಸ್ ನಾನು ಟ್ರೈ ಮಾಡಿದ್ದೀನಿ, ಅದನ್ನು ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೀನಿ. ಇದು ರೆಸಿಪಿ ನಾನು ಶೇರ್ ಮಾಡಿಲ್ಲ. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿದಾಗ ಡೆಫಿನೆಟ್ಲಿ ನನ್ನ ಬ್ಲಾಗಲ್ಲಿ ನೀವು ನೋಡ್ತೀರಾ. ಬೇಕಿಂಗ್ ಅಂದರೆ ನನಗೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾನು ಮೇಯ್ನ್ಲಿ ಬೇಕಿಂಗೋಸ್ಕರ ನಾನು ಅವನನ್ನು ತೊಗೊಂಡದ್ದು. ಅದು ಬಿಟ್ಟರೆ ನಾನು ಪಿಜ್ಜಾ ಮಾಡ್ತೀನಿ, ಬೇರೆ ಯಾವುದೇ ರೀತಿ ಅದರಲ್ಲಿ ನಾನು ಯೂಸ್ ಮಾಡ್ತಾಯಿಲ್ಲ. ಅದರಲ್ಲಿ ಏರ್ ಫ್ರೈಯರ್ ಕೂಡ ಇದೆ. ಸೊ ಅದನ್ನು ಇನ್ನೂ ಸ್ಟಾರ್ಟ್ ಯೂಸ್ ಮಾಡಿಲ್ಲ. ಸೊ ಅದನ್ನು ಕೂಡ ಯೂಸ್ ಮಾಡ್ತೀನಿ. ಸೊ ಇನ್ನೊಂದು ನನಗೆ ಏರ್ ಫ್ರೈಯರ್ ಕೂಡ ರಿಸೀವ್ ಆಗಿದೆ, ಅಂದರೆ ಇವ್ರ ಕಂಪ್ನಿ ಕಡೆಯಿಂದನೇ ನಮಗೆ ಏರ್ ಫ್ರೈಯರ್ ರಿಸೀವ್ ಆಗಿದೆ. ಅದನ್ನು ಕೂಡ ಯೂಸ್ ಮಾಡಬೇಕು. ಸೊ ಅದು ಹೇಗಿದೆ ಏನು ಅಂತ ಎಲ್ಲ ನಿಮಗೆ ನನ್ನ ಬರೋ ವ್ಲಾಗ್ಸಲ್ಲಿ ತಿಳಿಸ್ತೀನಿ. ಸೊ ಇದಾಗಿತ್ತು ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಫ್ಯಾಮ್ಲಿ ಜೊತೆ. ನಮ್ಮ ಅತ್ತೆ ಕೂಡ ಬಂದಿದ್ದಾರೆ, ಅಂದರೆ ಇವರು ನಮ್ಮ ಸೋದರತ್ತೆ, ಅಂದರೆ ನಮ್ಮ ತಂದೆಯ ದೊಡ್ಡ ಅಕ್ಕ. ಸೊ ಅವ್ರು ಬಂದಿದ್ದರು. ಹಾಗೆಯೇ ಅದಕ್ಕೆ ಅವ್ರಿಗೆಲ್ಲನೂ ಒಂದು ಚೇಂಜ್ ಇರಲಿ ಅಂತ ಮಾಲಿಗೆ ಕರ್ಕೊಂಡೋಗಿದ್ದೆ, ಮತ್ತು ಕೇಕ್ ಕೂಡ ಮಾಡಿದ್ದೆ. ಸೊ ಎಲ್ಲರೂ ಇಷ್ಟಪಟ್ಟರು, ಎಲ್ರಿಗೂ ಇಷ್ಟ ಆಯಿತು ಕೇಕ್. ಹೀಗಿತ್ತು ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ವಿತ್ ಫ್ಯಾಮ್ಲಿ. ಸೊ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರೆಲ್ಲ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇದನ್ನು ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಟಿಲ್ ದೆನ್ ಬಾಯ್ ಬಾಯ್, ಟೇಕ್